ನಮಸ್ಕಾರ ಕನ್ನಡಿಗರೇ. ನಾವು ಕರ್ನಾಟಕದಲ್ಲಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಆಳ್ವಿಕೆಗೆ ಒಳಪಟ್ಟಿದ್ದೀವಿ. ಆದ್ದರಿಂದ ನಾವೇನು ಮಾಡಬೇಕು ಅಂತಂದರೆ, ಈ ರಾಜ್ಯ ಸರ್ಕಾರ ಅಂದರೆ ಏನು, ಅದರ ರೀತಿ ನೀತಿಗಳೇನು, ಇವುಗಳನ್ನ ನಾವು ತಿಳ್ಕೊಳ್ಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ಇದು ಹೇಗೆ ಈ ರಾಜ್ಯ ಸರ್ಕಾರ ಅನ್ನೋದು ಹೇಗೆ ರಚನೆ ಆಗುತ್ತೆ ಅಂತ. ನಮ್ಮ ಭಾರತ ದೇಶ 28 ರಾಜ್ಯಗಳನ್ನು ಹಾಗೂ 6 ಯೂನಿಯನ್ ಟೆರಿಟರೀಸ್ ಅಂದರೆ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಗೆ ಒಳಪಟ್ಟಂಥ ರಾಜ್ಯಗಳನ್ನು ಹೊಂದಿದೆ. ಈ ರಾಜ್ಯಗಳು ಕೇಂದ್ರ ಸರ್ಕಾರದ ಮಾದರಿಯಲ್ಲಿಯೇ ಸರ್ಕಾರಗಳನ್ನು ರಚಿಸಿಕೊಂಡು ಆಡಳಿತವನ್ನು ನಡೆಸ್ತಾ ಇರ್ತವೆ. ಅಂದರೆ ಕೇಂದ್ರ ಸರ್ಕಾರದಲ್ಲಿ ಹೇಗೆ ರಾಜ್ಯಸಭೆ ಮತ್ತು ಲೋಕಸಭೆ ಅಂತಿದೆಯೋ, ಹಾಗೆ ರಾಜ್ಯ ಸರ್ಕಾರದಲ್ಲೂ ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಅಂತಕ್ಕಂತಹ ಮನೆಗಳನ್ನು ರಚಿಸ್ಕೊಂಡು, ಮೇಲ್ಮನೆ ಕೆಳಮನೆ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಅಪ್ಪರ್ ಹೌಸ್ ಲೋಯರ್ ಹೌಸ್ ಅಂತ. ಲೋಯರ್ ಹೌಸ್ ಅಂದರೆ ಕೆಳಮನೆ ಅಂದರೆ ವಿಧಾನಸಭೆ, ಮೇಲ್ಮನೆ ಅಂದರೆ ವಿಧಾನ ಪರಿಷತ್ತು. ಇವುಗಳನ್ನು ರಚಿಸಿಕೊಂಡು ಸರ್ಕಾರವನ್ನು ನಡೆಸ್ತಾ ಇರ್ತಾರೆ. ಈ ಸರ್ಕಾರವನ್ನು ನಡೆಸುವಾಗ ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿಯ ಅಂಗಗಳು ಇದೆಯೋ ಅದೇ ರೀತಿಯ ಅಂಗಗಳು ರಾಜ್ಯ ಸರ್ಕಾರದಲ್ಲೂ ಕೂಡ ಇವೆ. ಯಾವ್ಯಾವುದು ಅಂದರೆ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ. ಆಮೇಲೆ ಇಲ್ಲಿ ರಾಜ್ಯ ಸರ್ಕಾರದವರು ಆಡಳಿತವನ್ನು ನಡೆಸಬೇಕಾದ್ರೆ ಒಂದು ರಾಜ್ಯ ಪಟ್ಟಿ ಅಂತ ಇರುತ್ತೆ, ಸ್ಟೇಟ್ ಲಿಸ್ಟ್ ಅಂತ ಇರ್ತದೆ. ಆ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರಚಿಸಿ ಅವುಗಳನ್ನು ಜಾರಿಗೆ ತಂದು ಆಡಳಿತವನ್ನು ನಡೆಸ್ತಾ ಇರ್ತವೆ. ಮತ್ತು ಕೆಲವು ನಮ್ಮ ಭಾರತ ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ 2 ಮನೆಗಳು ಇದೆ, ಅಂದರೆ ಮೇಲ್ಮನೆ ಕೆಳಮನೆ 2 ಇರುತ್ತೆ ಸರ್ಕಾರದಲ್ಲಿ. ಇನ್ನು ಕೆಲವು ರಾಜ್ಯಗಳಲ್ಲಿ ಒಂದೇ ಮನೆ ಇರುತ್ತೆ, ಕೆಳಮನೆ ಮಾತ್ರ ಇರುತ್ತೆ. ಅದಕ್ಕೆ ಉದಾಹರಣೆ ಹೇಳಬೇಕು ಅಂತಂದರೆ, ತಮಿಳುನಾಡು, ವೆಸ್ಟ್ ಬೆಂಗಾಲ್, ಅಸ್ಸಾಮು, ಅರುಣಾಚಲ್ ಪ್ರದೇಶ ಇವೆಲ್ಲ ಒಂದೇ ಒಂದು ಮನೆಯನ್ನು ಹೊಂದಿರ್ತವೆ. ಈ ರೀತಿಯ ಒಂದು ರಾಜ್ಯ ಸರ್ಕಾರದ ರಚನೆ ಇರುತ್ತೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಯಾವ ರೀತಿ ರಚನೆಗೊಂಡಿರುತ್ತೆ ಮತ್ತು ಹೇಗೆ ಅದು ಆಡಳಿತವನ್ನು ನಡೆಸ್ತಾ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡೋಣ. ಈ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮೊದಲನೇದಾಗಿ ಯಾವುದು ಬರುತ್ತೆ ಅಂದರೆ ಶಾಸಕಾಂಗ, ಅಂದರೆ ಸ್ಟೇಟ್ ಲೆಜಿಸ್ಲೇಚರ್ ಶಾಸಕಾಂಗ ಬರುತ್ತೆ. ಈ ಶಾಸಕಾಂಗ ಅಂದರೆ ವಿಧಾನ ಮಂಡಲ ಅಂತಲೂ ಹೇಳ್ತಾರೆ ಇದು ರಾಜ್ಯ ಶಾಸಕಾಂಗಕ್ಕೆ. ಇದರಲ್ಲಿ ಚುನಾವಣೆಯಿಂದ ಆಯ್ಕೆಯಾದಂಥ ಪ್ರಜಾಪ್ರತಿನಿಧಿಗಳಿರ್ತಾರೆ, ಮತ್ತು ರಾಜ್ಯಪಾಲರು ಇರ್ತಾರೆ, ವಿಧಾನ ಪರಿಷತ್ತಿನ ಸದಸ್ಯರುಗಳು ಕೂಡ ಇರ್ತಾರೆ. ಆಮೇಲೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅತ್ಯಂತ ಹೆಚ್ಚಿನ ಅಧಿಕಾರವನ್ನು ಹೊಂದಿರತಕ್ಕಂಥದ್ದು ವಿಧಾನಸಭೆ. ಅದು ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮತ್ತು ಈ ವಿಧಾನಸಭೆ ಯಾವ ರೀತಿ ರಚನೆ ಆಗುತ್ತೆ. ವಿಧಾನಸಭೆ ಆಯಾಯ ರಾಜ್ಯದ ಜನಸಂಖ್ಯೆಯ ಆಧಾರದಿಂದ ಈ ವಿಧಾನಸಭೆ ರಚನೆ ಆಗುತ್ತೆ. ಅಂದರೆ ವಿಧಾನ ಪರಿಷತ್ತು ಯಾವ ರೀತಿ ರಚನೆ ಆಗುತ್ತೆ ಅಂದರೆ, ವಿಧಾನಸಭೆಯಲ್ಲಿ ಎಷ್ಟು ಸದಸ್ಯರು ಇರ್ತಾರೋ ಆ ಸದಸ್ಯರ 1/3 ಮೂರನೇ ಒಂದು ಭಾಗದಷ್ಟು ಸದಸ್ಯರು ವಿಧಾನ ಪರಿಷತ್ತಲ್ಲಿ ಇರ್ತಾರೆ. ಮತ್ತು ಈ ಸಭೆಗಳಿಗೆ ಅತ್ಯಂತ ಹೆಚ್ಚು ಗರಿಷ್ಠ ಪ್ರಮಾಣದ ಸದಸ್ಯರು ಎಷ್ಟಿರ್ಬೋದು ಅಂತಂದರೆ 500 ಸದಸ್ಯರು ಇರ್ಬೋದು. ಕನಿಷ್ಠ ಎಷ್ಟಿರ್ಬೋದು ಅಂದರೆ 60 ಸದಸ್ಯರು ಇರ್ಬೋದು ವಿಧಾನಸಭೆಯಲ್ಲಿ. ಆದರೆ ಇನ್ನೂ ಕೆಲವು ರಾಜ್ಯಗಳಲ್ಲಿ 60ಕ್ಕಿಂತಲೂ ಕಡಿಮೆ ಸದಸ್ಯರುಗಳಿರ್ತಕ್ಕಂತಹ ರಾಜ್ಯ ಸರ್ಕಾರಗಳು ಇದೆ.
ಯಾವ್ಯಾವುದು ಅದು ಅಂತಂದರೆ ಮಿಜೋರಾಂ, ಗೋವಾ ಇಂಥ ರಾಜ್ಯಗಳಲ್ಲಿ 40 ಸದಸ್ಯರುಗಳು ಮಾತ್ರ ಇದ್ದಾರೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯದ ವಿಧಾನ ಸಭೆಯಲ್ಲಿ ಎಷ್ಟು ಸದಸ್ಯರು, ಒಟ್ಟು ಎಷ್ಟು ಸದಸ್ಯರು ಇರ್ತಾರೆ ಅಂದರೆ 225 ಸದಸ್ಯರು ಇರ್ತಾರೆ. 225 ಸದಸ್ಯರಲ್ಲಿ 224 ಜನ ಚುನಾವಣೆಯಿಂದ ಆಯ್ಕೆಯಾಗಿರ್ತಾರೆ. ಇನ್ನು ಒಬ್ಬರನ್ನು ಮಾತ್ರ, ಅಂದರೆ ಒಬ್ಬ ಸದಸ್ಯರನ್ನು ಮಾತ್ರ ಗವರ್ನರ್, ರಾಜ್ಯಪಾಲರು ನೇಮಿಸ್ತಾರೆ, ನಾಮಿನೇಟ್ ಮಾಡ್ತಾರೆ. ನಾಮಿನೇಟ್ ಅಂತಂದರೆ ನೇಮಿಸ್ತಾರೆ, ರಾಜ್ಯಪಾಲರು ನೇಮಿಸ್ತಾರೆ. ಯಾರನ್ನ ನೇಮಿಸ್ತಾರೆ ಅವರು ಅಂತಂದರೆ ಆಂಗ್ಲೋ ಇಂಡಿಯನ್, ಆಂಗ್ಲೋ ಇಂಡಿಯನನ್ನು ಒಬ್ಬ ಸದಸ್ಯನನ್ನಾಗಿ ರಾಜ್ಯಪಾಲರು ನೇಮಿಸ್ತಾರೆ. ಇನ್ನು ಉಳಿದ 224 ಜನ ಚುನಾವಣೆಯಿಂದ ಆಯ್ಕೆಯಾಗಿ ಸಭೆಗೆ ಬಂದಿರ್ತಾರೆ. ಈ ಆಂಗ್ಲೋ ಇಂಡಿಯನ್ ಅಂದರೆ ಏನು? ಆಂಗ್ಲೋ ಇಂಡಿಯನ್ ಅಂದರೆ ಬ್ರಿಟಿಷ್ ದೇಶದ ಒಬ್ಬ ಗಂಡಸು ಮತ್ತು ಭಾರತ ದೇಶದ ಒಬ್ಬಳು ಹೆಂಗಸು, ಇವರಿಬ್ಬರು ಮದುವೆಯಾಗಿ ಅವರಿಗೆ ಹುಟ್ಟಿದಂಥ ಮಕ್ಕಳುಗಳನ್ನು ಆಂಗ್ಲೋ ಇಂಡಿಯನ್ಸ್ ಅಂತ ಕರೀತಾರೆ. ಈಗ ಮುಂದೆ ಈ ವಿಧಾನಸಭೆಗೆ, ನಮ್ಮ ವಿಧಾನಸಭೆಯಲ್ಲಿ, ಕರ್ನಾಟಕದ ವಿಧಾನಸಭೆಯಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಮರಿಬೇಡಿ, ಜ್ಞಾಪಕ ಇಟ್ಕೊಳ್ಳಿ. 224 ಜನ ಇರ್ತಾರೆ. ಈ ವಿಧಾನಸಭೆಗೆ ಸದಸ್ಯರಾಗಬೇಕಾದ್ರೆ ಏನೇನು ಅರ್ಹತೆಗಳಿರಬೇಕು ಅದನ್ನು ನಾವು ತಿಳ್ಕೋಬೇಕಾಗತ್ತೆ. ಮೊದಲನೇದಾಗಿ ಆತ ವಿಧಾನಸಭೆಗೆ ಸದಸ್ಯನಾಗಬೇಕಾದ್ರೆ ಅವನು ಭಾರತದ ಪ್ರಜೆಯಾಗಿರಬೇಕು. ಆಮೇಲೆ ಅವನಿಗೆ ಕನಿಷ್ಠ 25 ವರ್ಷಗಳು ವಯಸ್ಸಾಗಿರಬೇಕು. ಆಮೇಲೆ ಆತ ಯಾವುದೇ ಕಾರಣಕ್ಕೂ ಸರ್ಕಾರಿ ಕೆಲಸದಲ್ಲಿ ಇರಬಾರದು. ಮತ್ತು ಯಾವುದೇ ನ್ಯಾಯಾಲಯದಿಂದ ಆತ ಯಾವುದೇ ಶಿಕ್ಷೆಗೆ ಒಳಗಾಗಿರಬಾರದು. ಇವು ಅವನಲ್ಲಿ ಇರಬೇಕಾದಂಥ ಅರ್ಹತೆಗಳು ಒಬ್ಬ ವಿಧಾನಸಭೆ ಸದಸ್ಯನಾಗಬೇಕಾದ್ರೆ. ಆಮೇಲೆ ಅವನು ಮಾನಸಿಕ ಅಸ್ವಸ್ಥನಾಗಿರಬಾರದು, ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು. ಆಮೇಲೆ ಅವನು ದಿವಾಳಿ ಕೂಡ ಆಗಿರಬಾರ್ದು, ಪಾಪರ್ ಅಂತ ಹೇಳ್ತಾರಲ್ಲ ಹಾಗೆ ದಿವಾಳಿ ಆಗಿರಬಾರ್ದು. ಅಲ್ಲದೆ ಕಾಲಕ್ಕೆ ನಮ್ಮ ಭಾರತದ ನಮ್ಮ ಭಾರತದ ಸಂಸತ್ತು, ಪಾರ್ಲಿಮೆಂಟು ರೂಪಿಸ್ತಕ್ಕಂಥ ನೀತಿಗಳು, ನಿಯಮಗಳು, ಕಾನೂನುಗಳಿಗೆ ಅನುಸಾರವಾಗಿ ಈ ನಮ್ಮ ವಿಧಾನಸಭೆಯ ಸದಸ್ಯ ಆ ಕಾನೂನುಗಳನ್ನು ಪಾಲಿಸ್ತಾ ಇರಬೇಕು. ಇಷ್ಟು ಅರ್ಹತೆಗಳಿದ್ದರೆ ಅವನು ವಿಧಾನಸಭೆಯ ಸದಸ್ಯನಾಗ್ಬೋದು. ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭೆಗೆ ಆಯ್ಕೆಯಾದಂತಹ ಪ್ರಜಾಪ್ರತಿನಿಧಿಗಳ ಸೇವಾವಧಿ ಎಷ್ಟು ಅಂದರೆ 5 ವರ್ಷ. 5 ವರ್ಷಗಳವರೆಗೆ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ಬೋದು. ಆದರೂ ಒಂದು ವೇಳೆ ಸದಸ್ಯರುಗಳು ಸರಿಯಾದ ರೀತಿಯಲ್ಲಿ ಸರ್ಕಾರವನ್ನು ಏನಾದರೂ ನಡೆಸದೇ ಹೋದರೆ ಆ ಸರ್ಕಾರವನ್ನು ವಿಸರ್ಜನೆ ಮಾಡ್ಬೋದು, ಮಧ್ಯದಲ್ಲಿ ವಿಸರ್ಜನೆ ಮಾಡ್ಬೋದು. ಯಾವ ರೀತಿ ವಿಸರ್ಜನೆ ಮಾಡೋದು ಅಂತಂದರೆ, ಈ ಒಂದು ಮಂತ್ರಿಮಂಡಲ ಅಂತಿರುತ್ತೆ, ಕ್ಯಾಬಿನೆಟ್ ಅಂತಿರುತ್ತೆ, ಅವರ ಒಂದು ರೆಕಮೆಂಡೇಶನ್, ಅವರ ಒಂದು ಅನಿಸಿಕೆ ಪ್ರಕಾರ, ಅವರ ಸಲಹೆ ಪ್ರಕಾರ ವಿಸರ್ಜನೆ ಮಾಡೋದು. ಅಂದರೆ ಸರ್ಕಾರವನ್ನೇ ವಜಾ ಮಾಡಿಬಿಡೋದು, ವಿಸರ್ಜನೆ ಮಾಡ್ಬೋದು. ಆಮೇಲೆ ಇವರು ಆ ಸಂದರ್ಭದಲ್ಲಿ, ಈಗ ವಿಸರ್ಜನೆ ಆಗೋಗ್ಬಿಡುತ್ತೆ, ಒಂದು ಪಕ್ಷ ವಿಸರ್ಜನೆ ಆಗೋಗುತ್ತೆ, ಆ ಸಂದರ್ಭದಲ್ಲಿ ರಾಜ್ಯವನ್ನು ಯಾರು ಆಡಳಿತವನ್ನು ನಡೆಸೋರು, ರಾಜ್ಯದಲ್ಲಿ ಯಾರು ಇರ್ತಾರೆ ಅಂತಂದರೆ ರಾಷ್ಟ್ರಪತಿಗಳು ಅವರು ಆಡಳಿತವನ್ನು ನಡೆಸ್ತಾ ಇರ್ತಾರೆ. ಅವರ ಒಂದು ಅಧೀನದಲ್ಲಿ ರಾಜ್ಯ ಇರುತ್ತೆ. ಆಮೇಲೆ ಇನ್ನೂ ಕೆಲವರು ಮೆಂಬರ್ಗಳು ಅವ್ರಿಗೇನೋ ಅಸಮಾಧಾನ, ಅತೃಪ್ತಿ ಉಂಟಾಗ್ತದೆ ಅಂತ ಇಟ್ಕೊಳ್ಳಿ, ಅಂದರೆ ಇವರು ಸದಸ್ಯರುಗಳಿಗೆ ಅವ್ರೇನು ಮಾಡ್ಬೋದು, ಬೇಡ ಅಂತಂದರೆ ಅವರು ರಾಜೀನಾಮೆಯನ್ನು ಕೂಡ ಕೊಡ್ಬೋದು. ಯಾರಿಗೆ? ಸ್ಪೀಕರ್ ಅಂತ ಇರ್ತಾರೆ ಅಲ್ಲಿ ವಿಧಾನಸಭೆಯಲ್ಲಿ, ಅಧ್ಯಕ್ಷ ಇರ್ತಾರೆ, ಅವ್ರಿಗೆ ಇವರು ರಾಜೀನಾಮೆಯನ್ನು ಕೊಡ್ಬೋದು. ಈ ರೀತಿಯಲ್ಲಿ
ವಿಧಾನಸಭೆಗೆ ಸಂಬಂಧಪಟ್ಟಂಥ ಸೇವಾವಧಿ ಇರುತ್ತೆ. ಅದು ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ 5 ವರ್ಷಗಳು ಪೂರೈಸ್ಬೋದು. ಅಕಸ್ಮಾತ್ ಏನಾದರೂ ಸರ್ಕಾರವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗದೆ ಹೋದರೆ ಮಧ್ಯದಲ್ಲೇ ವಿಸರ್ಜನೆ ಆದರೂ ಕೂಡ ಆಗ್ಬೋದು, ಕ್ಯಾನ್ಸಲ್ ಆಗ್ಬೋದು, ವಜಾ ಆಗ್ಬೋದು ಸರ್ಕಾರ. ಸೊ ಈ ಒಂದು ರೀತಿ ನೀತಿಗಳು, ನಿಯಮಗಳು, ಕಾನೂನುಗಳು ಈ ವಿಧಾನಸಭೆಗೆ ಸಂಬಂಧಪಟ್ಟಂತೆ ಇವೆ. ಇನ್ನು ವಿಧಾನಸಭೆಯಲ್ಲಿ ಈ 224 ಜನ ಆಯ್ಕೆ ಆಗಿರ್ತಾರಲ್ಲ, ಮತ್ತು ಇವರು ರಾಜ್ಯಪಾಲರಿಂದ ನೇಮಿಸಲ್ಪಟ್ಟಂಥ ಒಬ್ಬ ಆಂಗ್ಲೋ ಇಂಡಿಯನ್ ಸದಸ್ಯ ಇರ್ತಾನಲ್ಲ, ಇವರೆಲ್ಲರೂ ಸೇರಿ ತಮ್ಮಲ್ಲೇ ಒಬ್ಬ ಸ್ಪೀಕರ್ ಮತ್ತು ಮತ್ತೊಬ್ಬ ಡೆಪ್ಯೂಟಿ ಸ್ಪೀಕರ್ ಅಂತೇಳಿ ಆಯ್ಕೆ ಮಾಡ್ಕೊಳ್ಬೋದು. ಸ್ಪೀಕರ್ ಅಂದರೆ ಕನ್ನಡದಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ. ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇವರು ತಮ್ಮಲ್ಲೇ ಯಾರಾದರೂ ಇಬ್ಬರನ್ನು ಆಯ್ಕೆ ಮಾಡಿಕೊಳ್ಬೋದು. ಆಗ ಅಧ್ಯಕ್ಷ ಅವನು ಪ್ರತಿಯೊಂದು ಸಭಾ ಚಟುವಟಿಕೆಗಳನ್ನು, ಮೀಟಿಂಗ್ ಇರ್ಬೋದು, ಸಭೆ ನಡೆಸೋದಿರ್ಬೋದು, ಬೇರೆ ಏನೇ ಕೆಲಸಗಳಿರ್ಬೋದು, ಅಧ್ಯಕ್ಷನ ನೇತೃತ್ವದಲ್ಲಿ ಅವನ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕಲಾಪಗಳು ನಡೀತಾ ಇರ್ತವೆ. ಒಂದು ವೇಳೆ ಅಧ್ಯಕ್ಷರು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಉಪಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಸಭೆಗಳು, ಕಲಾಪಗಳು ಎಲ್ಲ ನಡೀತಾ ಇರ್ತವೆ. ಈ ಅಧ್ಯಕ್ಷರಿಗೆ ಒಂದು ಬಹಳ ಮುಖ್ಯವಾದಂಥ ಜವಾಬ್ದಾರಿ ಇರುತ್ತೆ. ಏನದು? ಸಭೆ ನಡೆಸುವಾಗ ಸಭೆಯ ಸಭ್ಯತೆ, ಅದರ ಒಂದು ಶಿಷ್ಟಾಚಾರ, ಶಾಂತಿ ಇತ್ಯಾದಿಗಳನ್ನು ಕಾಪಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಈ ವಿಧಾನಸಭೆಯಲ್ಲಿ ಏನಾಗುತ್ತೆ, ಆಡಳಿತ ಪಕ್ಷದವರು ಇರ್ತಾರೆ, ವಿರೋಧ ಪಕ್ಷದವರು ಇರ್ತಾರೆ. ಅಲ್ಲಿ ಗಲಾಟೆಗಳಾಗೋ ಸಾಧ್ಯತೆಯೂ ಇರ್ತದೆ. ಯಾವುದೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕಂತ ಸಂದರ್ಭದಲ್ಲಿ ಗಲಾಟೆಗಳಾಗುವಂಥ ಸಾಧ್ಯತೆ ಇರ್ತದೆ. ಅಂಥ ಸಮಯದಲ್ಲಿ ಅಧ್ಯಕ್ಷರು ಅದನ್ನು ತಹಬದಿಗೆ ತರ್ತಕ್ಕಂತಹ ಅಥವಾ ಆ ಒಂದು ಗಲಾಟೆಯನ್ನು ಹೋಗಲಾಡಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವುಳ್ಳವರಾಗಿದ್ದು, ಒಟ್ಟಾರೆ ಸಭೆಯ ಸಭ್ಯತೆ, ಶಿಷ್ಟಾಚಾರ, ಶಾಂತಿ ಇವುಗಳನ್ನು ಕಾಪಾಡ್ಕೊಂಡು ಹೋಗಬೇಕಂತ ಜವಾಬ್ದಾರಿ ಅಧ್ಯಕ್ಷರಿಗೆ ಇರ್ತದೆ. ಆಮೇಲೆ ಇವರು ಅಧ್ಯಕ್ಷರು ಏನು ಅಂತಂದರೆ, ಸಭೆಯನ್ನು ಅವರು ಬೇಕಾದರೆ ವಿಸರ್ಜನೆ ಮಾಡ್ಬೋದು. ಈಗ ಈ ದಿನ ಸಭೆಯನ್ನು ನಡೆಸೋದು ಬೇಡ ಅಂತ ಹೇಳ್ಬೋದು. ಮತ್ತು ಅಥವಾ ಮತ್ತೊಂದು ದಿವಸಕ್ಕೆ ಪೋಸ್ಟ್ಪೋನ್ ಮಾಡ್ಬೋದು, ಮುಂದೂಡ್ಬೋದು, ಸಭೆಯನ್ನು ಮುಂದೂಡ್ಬೋದು. ಆ ಒಂದು ಅವಕಾಶವೂ ಕೂಡ ಅಧ್ಯಕ್ಷರಿಗೆ ಇರ್ತದೆ. ಆಮೇಲೆ ಅಧ್ಯಕ್ಷರಿಗೆ ಇನ್ನೊಂದು ಬಹಳ ಮುಖ್ಯವಾದಂಥ ಜವಾಬ್ದಾರಿ ಏನು ಅಂತಂದರೆ, ಈ ವಿಧಾನಸಭೆ, ವಿಧಾನ ಪರಿಷತ್ ಎರಡೂ ಸೇರಿಕೊಂಡು ಏನಾದರೂ ಕಾನೂನನ್ನು ಮಾಡಿದಾಗ ಆ ಕಾನೂನಿಗೆ ಮತ ಚಲಾವಣೆ ಮಾಡ್ತಾರೆ. ಯಾರು ಸದಸ್ಯರುಗಳೆಲ್ಲ ಮತ ಹಾಕ್ತಾರೆ, ಈ ಕಾನೂನು ಸರಿ ಇದೆ ಅಂತ ಒಂದಷ್ಟು ಜನ ಮತವನ್ನು ಚಲಾಯಿಸ್ತಾರೆ. ಇನ್ನು ಕೆಲವರು ಈ ಕಾನೂನು ಸರಿ ಇಲ್ಲ ಅಂತ ಮತವನ್ನು ಚಲಾಯಿಸ್ತಾರೆ. ಆಗ ಒಂದು ವೇಳೆ ಸರಿ ಇದೆ ಅಂತ 50%, ಸರಿ ಇಲ್ಲ ಅಂತ 50% ಮತಗಳು ಬಿದ್ವು ಅಂತ ಇಟ್ಕೊಳ್ಳಿ, ಮತದಾನ ಆಯಿತು ಅಂತ ಇಟ್ಕೊಳ್ಳಿ. ಆವಾಗ ಏನು ತೀರ್ಮಾನ ಮಾಡಬೇಕು ಅನ್ನೋದು ಸಮಸ್ಯೆ ಆಗುತ್ತೆ. ಅಂಥ ಸಮಯದಲ್ಲಿ ಅಧ್ಯಕ್ಷರು ಏನು ಮಾಡ್ತಾರೆ ಅಂದರೆ, ತಮ್ಮ ಮತವನ್ನು ಪರವಾಗಿಯೋ ಅಥವಾ ವಿರೋಧವಾಗಿಯೋ ಚಲಾಯಿಸ್ಬೋದು. ಚಲಾಯಿಸಿ ಆಗ ಒಂದು ನಿರ್ಧಾರವನ್ನು ಕೈಗೊಳ್ಬೋದು. ಇದಿಷ್ಟು ನಾವು ಇಲ್ಲಿ ವಿಧಾನಸಭೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಸಭೆಗೆ ಅನೇಕ ರೀತಿಯ ಕರ್ತವ್ಯಗಳು, ಜವಾಬ್ದಾರಿಗಳು ಇರ್ತವೆ. ಅದ್ಯಾವ್ಯಾವುದು ಅಂತಂದರೆ, ಮೊದಲನೇದಾಗಿ ಶಾಸಕಾಂಗ ಜವಾಬ್ದಾರಿಗಳು ಅಥವಾ ಶಾಸನಗಳನ್ನು ರೂಪಿಸ್ತಕ್ಕಂಥ, ಕಾನೂನುಗಳನ್ನು ಜಾರಿಗೆ ತರ್ತಕ್ಕಂಥ ಒಂದು ಜವಾಬ್ದಾರಿ ಈ ಒಂದು ವಿಧಾನಸಭೆಗೆ ಇರ್ತದೆ. ಲೆಜಿಸ್ಲೇಟಿವ್ ಪವರ್ಸ್ ಅಂತ ಕರೀತಾರೆ ಅದನ್ನು. ಅಂದರೆ ಶಾಸಕಾಂಗ ಜವಾಬ್ದಾರಿ. ಈ ಶಾಸಕಾಂಗ ಜವಾಬ್ದಾರಿ ಅಂದರೆ ಏನು?
ರಾಜ್ಯ ಸರ್ಕಾರಕ್ಕೆ ಅದರದೇ ಆದಂಥ ರಾಜ್ಯ ಪಟ್ಟಿ ಅಂತ ಇರುತ್ತೆ. ರಾಜ್ಯ ಪಟ್ಟಿ ಲಿಸ್ಟು, ಸ್ಟೇಟ್ ಲಿಸ್ಟ್ ಅಂತ ಇರುತ್ತೆ. ಆ ಲಿಸ್ಟಲ್ಲಿ ಯಾವ್ಯಾವ ವಿಷಯಗಳು ಬರ್ತಾವೋ ಅದಕ್ಕೆ ಸಂಬಂಧಪಟ್ಟ ಯಾವ್ಯಾವ ಇಲಾಖೆಗಳು ಬರ್ತಾವೋ, ಡಿಪಾರ್ಟ್ಮೆಂಟ್ ಬರ್ತಾವೋ ಅದಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆಗಳನ್ನು ಮಾಡುವ, ಕಾಯ್ದೆಗಳನ್ನು ಜಾರಿಗೆ ತರ್ತಕ್ಕಂಥ ಒಂದು ಇದು ಕಾನೂನುಗಳನ್ನು ಮಾಡುವ ಅಧಿಕಾರ ಈ ಶಾಸಕಾಂಗಕ್ಕೆ ಇರುತ್ತೆ. ಇದು ಕರ್ನಾಟಕ ಸರ್ಕಾರದ ವಿಧಾನಸಭಾ ಕರ್ತವ್ಯಗಳು ಮತ್ತು ಅದರ ಅಧಿಕಾರಗಳು ಯಾವ ಥರ ಅಂದರೆ ಶಾಸಕಾಂಗ ಅಧಿಕಾರಗಳು ಅಂತಂದರೆ ಕಾನೂನು ಮಾಡ್ತಕ್ಕಂಥದ್ದು. ಇದನ್ನು ಎರಡೂ ಸಭೆಯಲ್ಲೂ ರೂಪಿಸ್ಬೋದು ಕಾನೂನನ್ನು. ಅಂದರೆ ಕೆಳಮನೆ ಅಥವಾ ಮೇಲ್ಮನೆ ಎರಡೂ ಮನೆಗಳಲ್ಲೂ ಅದನ್ನು ರೂಪಿಸ್ಬೋದು. ಅನಂತರ ಅವುಗಳನ್ನು ಅವರು ಆ ಒಂದು ಕಾನೂನು ಯಾವ ಕಾನೂನನ್ನು ಜಾರಿಗೆ ತರಬೇಕು ಅಂತಿರ್ತಾರೋ ಅದನ್ನು ಅವ್ರು ಏನು ಮಾಡಬೇಕಾಗತ್ತೆ, ರಾಜ್ಯಪಾಲರ ಒಪ್ಪಿಗೆಗೆ ಅವರ ಸಹಿಗೆ ಕಳಿಸ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಇವರು ಯಾರು ಮೇಲ್ಮನೆಯವರು ಇರ್ತಾರಲ್ಲ, ವಿಧಾನ ಪರಿಷತ್ನವರು, ಅವರು ಕೂಡ ಆ ಒಂದು ಕಾನೂನು ಸರಿ ಇದೆಯಾ ಇಲ್ವಾ ಅಂಥೇಳಿ ಅವರು ಪರಿಶೀಲಿಸ್ಬೋದು. ಪರಿಶೀಲಿಸಿ ನಂತರ ರಾಜ್ಯಪಾಲರ ಸಹಿಗೆ ಕಳಿಸ್ಬೇಕಾಗುತ್ತೆ. ಆಮೇಲೆ ಗವರ್ನರ್ಗೆ ಕಳಿಸಿದಾಗ ಆ ಒಂದು ಯಾವುದೇ ಒಂದು ಬಿಲ್ಲನ್ನು ಅಥವಾ ಯಾವುದೇ ಒಂದು ಕಾನೂನನ್ನು ಜಾರಿಗೆ ತರಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥದ್ದನ್ನು ರಾಜ್ಯಪಾಲರಿಗೆ ಕಳಿಸಿದ ಮೇಲೆ ರಾಜ್ಯಪಾಲರು ಏನು ಮಾಡ್ಬೋದು ಅಂತಂದರೆ ಅವರಿಗೆ ಸಮಾಧಾನ ಆದರೆ ಸಹಿ ಮಾಡಿ ಅದನ್ನು ಜಾರಿಗೆ ತಂದ್ರಿ ಅಂತ ಸರ್ಕಾರಕ್ಕೆ ಹೇಳ್ಬೋದು, ರಾಜ್ಯ ಸರ್ಕಾರಕ್ಕೆ. ಇಲ್ಲ ಅಂದರೆ ಅವ್ರೇನು ಮಾಡ್ಬೋದು ಅಂತಂದರೆ ಕೇಂದ್ರ ಸರ್ಕಾರದ ರಾಷ್ಟ್ರಾಧ್ಯಕ್ಷರಿರ್ತಾರಲ್ಲ, ರಾಷ್ಟ್ರಪತಿಗಳು, ಅವರ ಒಪ್ಪಿಗೆಗೆ ಆ ಒಂದು ಬಿಲ್ಲನ್ನು ಅಥವಾ ಕಾನೂನು ಜಾರಿಗೆ ತರಬೇಕು ಅಂತ ಇದ್ದದ್ದನ್ನು ಅದನ್ನು ಅವರಿಗೆ ಕಳಿಸ್ಬೋದು. ಇಂಥ ಒಂದು ಅಧಿಕಾರ ಈ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರಗಳಲ್ಲಿ ಇರುತ್ತೆ. ಇನ್ನು ಎರಡನೇ ಅಧಿಕಾರ ಯಾವುದು? ಈ ನಮ್ಮ ರಾಜ್ಯ ಸರ್ಕಾರ, ಇದು ವಿಧಾನಸಭೆಗೆ, ಮುಖ್ಯವಾಗಿ ವಿಧಾನಸಭೆಗೆ ಎರಡನೇ ಅಧಿಕಾರ ಯಾವುದು? ಎರಡನೇದು ಯಾವುದು ಅಂತಂದರೆ ಇದು ಫೈನಾನ್ಸಿಯಲ್ ಪವರ್ಸ್, ಹಣಕಾಸಿನ ಅಧಿಕಾರ. ನೋಡಿ, ಈ ಹಣಕಾಸಿನ ಅಧಿಕಾರ ಅಂದಾಗ ಈ ಹಣಕಾಸಿನ ಅಧಿಕಾರ ಬಹಳ ಹೆಚ್ಚಾಗಿ ಹೊಂದಿರತಕ್ಕಂಥದ್ದು ವಿಧಾನಸಭೆ. ವಿಧಾನ ಪರಿಷತ್ತಿಗೆ ಅಷ್ಟು ಅಧಿಕಾರ ಇರುವುದಿಲ್ಲ. ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ಯಾವುದೇ ಕಾನೂನನ್ನು ಮಾಡಬೇಕಾದರೂ ವಿಧಾನಸಭೆಯಲ್ಲೇ ಅದನ್ನು ರೂಪಿಸಿ ಜಾರಿಗೆ ತರಬೇಕು. ವಿಧಾನ ಪರಿಷತ್ನವರು ಮಾಡುವ ಒಂದು ಅವಕಾಶ ಇರೋದಿಲ್ಲ. ಆದರೂ ವಿಧಾನಸಭೆಯವರು ಒಂದು ಹಣಕಾಸಿಗೆ ಸಂಬಂಧಪಟ್ಟಂಥ ಕಾನೂನನ್ನು ಮಾಡಿದಾಗ ಅದನ್ನು ಅವಲೋಕನಕ್ಕಾಗಿ ಗಮನಿಸುವುದಕ್ಕಾಗಿ ವಿಧಾನ ಪರಿಷತ್ತು ಕಳಿಸ್ತಾರೆ. ಅವರು ವಿಧಾನ ಪರಿಷತ್ನವರು ಏನು ಮಾಡ್ಬೋದು ಅಂತಂದರೆ ಒಂದು 14 ದಿವಸ ಬೇಕಾದರೆ ಅವ್ರ ಹತ್ರ ಇಟ್ಕೊಂಡು ನಿಧಾನ ಮಾಡುವುದೇ ಹೊರತು ಇನ್ನು ಜಾರಿಗೆ ತರಬೇಡಿ ಅನ್ನೋ ಅಧಿಕಾರ ಅವರಿಗೆ ಇರೋದಿಲ್ಲ. ಅಂದರೆ ನೋಡಿ, ಹಣಕಾಸಿನ ವಿಷಯದಲ್ಲಿ ವಿಧಾನಸಭೆಗೆ ಹೆಚ್ಚಿನ ಅಧಿಕಾರ ಯಾಕಿರಬಹುದು ಯೋಚನೆ ಮಾಡಿ ನಿಮಗೆ ಗೊತ್ತಾಗುತ್ತೆ. ವಿಧಾನಸಭೆಯಲ್ಲಿರೋ ಸದಸ್ಯರೆಲ್ಲ ಯಾರು? ಪ್ರಜೆಗಳಿಂದ ಚುನಾವಣೆಯಲ್ಲಿ ಆಯ್ಕೆಯಾದಂಥ ವ್ಯಕ್ತಿಗಳು. ಆದ್ದರಿಂದ ಅವರಿಗೆ ಹೆಚ್ಚಿನ ಅಧಿಕಾರ ಇರ್ತದೆ. ಇನ್ನು ಮೂರನೆಯದಾಗಿ ಆಡಳಿತದ ಅಧಿಕಾರ, ಅಡ್ಮಿನಿಸ್ಟ್ರೇಟಿವ್ ಪವರ್. ಇದು ವಿಧಾನಸಭೆಗೆ ಯಾವ ಥರ ಇದೆ ಅಂದರೆ, ಆಡಳಿತದ ಅಧಿಕಾರ ಅಂದಾಗ ಅಲ್ಲಿ ಗವರ್ನರ್ ಬರ್ತಾರೆ, ಮಂತ್ರಿಮಂಡಲ ಬರುತ್ತೆ, ಕ್ಯಾಬಿನೆಟ್ ಬರುತ್ತೆ. ಆ ಮಂತ್ರಿ ಮಂಡಲದಲ್ಲಿ ಯಾರ್ಯಾರು ಮಂತ್ರಿಗಳಿರ್ತಾರೋ ಮತ್ತು ರಾಜ್ಯಪಾಲರು ಇರ್ತಾರೆ, ಮಂತ್ರಿಗಳಿರ್ತಾರಲ್ಲ, ಅವರಿಗೆ ಒಂದೊಂದು ಇಲಾಖೆಯನ್ನು ವಹಿಸಿರ್ತಾರೆ. ಉದಾಹರಣೆಗೆ ಯಾರೋ ಒಬ್ಬ ಮಂತ್ರಿಗೆ ಶಿಕ್ಷಣ ಇಲಾಖೆ, ಮತ್ತೊಬ್ಬ ಮಂತ್ರಿಗೆ ಕಂದಾಯ ಇಲಾಖೆ, ಹೀಗೆ ಅನೇಕ ಇಲಾಖೆಗಳು ಇವೆ ಸರ್ಕಾರದಲ್ಲಿ. ಒಬ್ಬೊಬ್ಬ ಮಂತ್ರಿಗೆ ಒಂದೊಂದು ಇಲಾಖೆಯನ್ನು ಜವಾಬ್ದಾರಿಯನ್ನು ವಹಿಸಿರ್ತಾರೆ.
ಸೊ ಈ ಮಂತ್ರಿಮಂಡಲ ಇರುತ್ತೆ. ಇವರು ಈ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಮಂತ್ರಿಗಳು ತಮ್ಮ ತಮ್ಮ ಇಲಾಖೆಯ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಅತ್ಯಂತ ಜವಾಬ್ದಾರಿಯುತವಾಗಿ ಮಾಡ್ಕೊಂಡು ಹೋಗ್ಬೇಕು. ಇದು ಅಡ್ಮಿನಿಸ್ಟ್ರೇಟಿವ್ ಪವರ್. ಒಂದು ವೇಳೆ ಈ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಮಂತ್ರಿಗಳು ತಮ್ಮ ಕರ್ತವ್ಯವನ್ನು ಏನಾದರೂ ಸರಿಯಾಗಿ ಮಾಡದೆ ಹೋದರೆ ಆವಾಗ ವಿಧಾನಸಭೆಯ ಸದಸ್ಯರೆಲ್ಲರೂ ಸೇರಿಕೊಂಡು ಅವರನ್ನು ವಿರೋಧಿಸ್ಬೋದು. ಅವರು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂಥೇಳಿ ವಿರೋಧಿಸ್ಬೋದು, ಕೇಳ್ಬೋದು. ಯಾಕೆ ನೀವು ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂಥೇಳಿ ಕೇಳ್ಬೋದು. ಸೊ ಇದು ಮೂರನೆಯ ಒಂದು ಅಧಿಕಾರ. ಮತ್ತೊಮ್ಮೆ ಹೇಳ್ತೀನಿ, ವಿಧಾನಸಭೆಗೆ ಬಹಳ ಮುಖ್ಯವಾಗಿ 3 ರೀತಿಯ ಅಧಿಕಾರಗಳು ಇರ್ತವೆ. ಒಂದು ಶಾಸಕಾಂಗದ ಅಧಿಕಾರ, ಮತ್ತೊಂದು ಹಣಕಾಸಿನ ಅಧಿಕಾರ, ಮತ್ತು ಮೂರನೆಯದು ಯಾವುದು ಅಂತಂದರೆ ಆಡಳಿತಾತ್ಮಕ ಅಧಿಕಾರ. ಇದು ಇರ್ತವೆ. ಆಮೇಲೆ ಇದಲ್ಲದೆ ಇನ್ನೊಂದು ಅಧಿಕಾರ ಈ ವಿಧಾನಸಭೆಯವರಿಗೆ ಇರ್ತದೆ. ಏನದು? ಮತದಾನ ಮಾಡುವಂತಹ ಒಂದು ಅಧಿಕಾರ ಇರ್ತದೆ. ಮತದಾನ ಮಾಡುವಂಥ ಒಂದು ಪವರ್ ಅವ್ರಿಗೆ ಇರ್ತದೆ. ಎಲ್ಲೆಲ್ಲಿ ಮತದಾನ ಮಾಡಬೇಕು ಅವರು ಅಂದರೆ, ಮೊದಲನೇದಾಗಿ ಅವರು ನಮ್ಮ ರಾಷ್ಟ್ರಾಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಇವರು ವಿಧಾನಸಭೆಯ ಸದಸ್ಯರುಗಳು ಮತದಾನವನ್ನು ಮಾಡಬೇಕಾಗುತ್ತೆ. ಆಮೇಲೆ ಎರಡನೇದಾಗಿ ರಾಜ್ಯಸಭೆ ಅಂತ ಬರ್ತದೆ ಕೇಂದ್ರ ಸರ್ಕಾರದಲ್ಲಿ. ಲೋಕಸಭೆ, ರಾಜ್ಯಸಭೆ ಅಂತ ಬರುತ್ತೆ. ಈಗ ರಾಜ್ಯ ಸರ್ಕಾರದಲ್ಲಿ ಕೆಳಮನೆ ಮೇಲ್ಮನೆ ಅಂತ ಹೆಂಗಿದೆಯೋ ಹಂಗೆ ಕೇಂದ್ರ ಸರ್ಕಾರದಲ್ಲೂ ಕೂಡ ರಾಜ್ಯಸಭೆ, ಲೋಕಸಭೆ ಅಂತ ಇರುತ್ತೆ. ಈ ರಾಜ್ಯಸಭೆಗೆ ಅವರು ಏನು ಮಾಡಬೇಕಾಗುತ್ತೆ? ಸದಸ್ಯರನ್ನು ಆರಿಸ್ಬೇಕಾದ್ರೆ ಮತದಾನವನ್ನು ಮಾಡಬೇಕಾಗುತ್ತೆ. ಆಮೇಲೆ ವಿಧಾನ ಪರಿಷತ್ ಅಂತ ಬರುತ್ತಲ್ಲ ನಮ್ಮ ರಾಜ್ಯ ಸರ್ಕಾರದಲ್ಲಿ, ಆ ವಿಧಾನ ಪರಿಷತ್ತಿನ ಸದಸ್ಯರನ್ನು ಆಯ್ಕೆ ಮಾಡೋದಕ್ಕೆ ಮತದಾನವನ್ನು ಮಾಡಬೇಕಾಗುತ್ತೆ. ಆಮೇಲೆ ಸ್ಪೀಕರ್ ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್ ಅಂದರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇವರನ್ನು ಆಯ್ಕೆ ಮಾಡುವಾಗಲೂ ಕೂಡ ಈ ವಿಧಾನಸಭೆಯ ಸದಸ್ಯರು ಮತದಾನವನ್ನು ಮಾಡಬೇಕಾಗುತ್ತೆ. ಈ ಅಧಿಕಾರ ಇವರಿಗೆ ಇರ್ತದೆ. ಇನ್ನೂ ಕೆಲವು ಇತರ ಅಧಿಕಾರಗಳು ಈ ವಿಧಾನಸಭೆ ಸದಸ್ಯರಿಗೆ ಇದೆ. ಏನದು ಅಂತಂದರೆ, ಈ ಪಾರ್ಲಿಮೆಂಟಿಂದ ಬಿಡುಗಡೆ ಆಗ್ತಕ್ಕಂಥ ಅಥವಾ ಪಾರ್ಲಿಮೆಂಟಿಂದ ಜಾರಿಗೆ ಆಗ್ತಕ್ಕಂಥ ಕಾನೂನುಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅಧಿಕಾರ ವಿಧಾನಸಭೆಯ ಸದಸ್ಯರುಗಳಿಗೆ ಇರ್ತದೆ. ಆಮೇಲೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಇರುತ್ತಲ್ಲ, ಕರ್ನಾಟಕ ರಾಜ್ಯ ಸೇವಾ ಆಯೋಗ ಅಂತ ಇದೆಯಲ್ಲ, ಅದರ ಒಂದು ಬಗ್ಗೆ, ಅದರ ರಿಪೋರ್ಟ್ಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅಧಿಕಾರ ಇದೆ, ಡಿಸ್ಕಸ್ ಮಾಡ್ತಕ್ಕಂಥ ಅಧಿಕಾರ ಇದೆ. ಆಮೇಲೆ ಅಷ್ಟೇ ಅಲ್ಲದೆ ಇವರು ಲೆಜಿಸ್ಲೇಟಿವ್ ಅಸೆಂಬ್ಲಿ, ವಿಧಾನಸಭೆಯ ಏನೇ ಚರ್ಚೆಗಳಿರ್ಬೋದು ಅಥವಾ ವಿಧಾನಸಭೆಗೆ ಸಂಬಂಧಪಟ್ಟಂಥ ಅದರ ಕಾರ್ಯವೈಖರಿಗಳು, ಚಟುವಟಿಕೆಗಳು ಇತ್ಯಾದಿ ಏನೇ ಇರ್ಬೋದು ಅವುಗಳ ಬಗ್ಗೆಯೂ ಚರ್ಚೆಯನ್ನು ಮಾಡೋ ಅಧಿಕಾರ ಅವರಿಗೆ ಇರುತ್ತೆ. ಸೊ ಇದಿಷ್ಟು ನಿಮಗೆ ನಮ್ಮ ವಿಧಾನಸಭೆಗೆ ಸಂಬಂಧಪಟ್ಟಂಥ ವಿಚಾರಗಳು. ಇನ್ನು ಭಾಳ ಮುಖ್ಯವಾದದ್ದು ಮತ್ತೊಂದು ಏನಪ್ಪ ಅಂತಂದರೆ ವಿಧಾನ ಪರಿಷತ್ತು. ಈ ವಿಧಾನ ಪರಿಷತ್ತು ಅಂದರೆ ಏನು? ಇದಾಗಲೇ ನಾನು ಹೇಳಿದ್ದೀನಿ ನಿಮಗೆ, ಇದು ಮೇಲ್ಮನೆ. ಇದರಲ್ಲಿ ವಿಧಾನಸಭೆಯ ಸದಸ್ಯರ 1/3 ಅಂದರೆ 1/3 ಭಾಗದಷ್ಟು ಸದಸ್ಯರು ವಿಧಾನ ಪರಿಷತ್ತಿನಲ್ಲಿ ಇರ್ತಾರೆ. ಇವರು 40 ಸದಸ್ಯರಿಗಿಂತ ಕಡಿಮೆ ಇರಬಾರ್ದು. ನಮ್ಮ ಕರ್ನಾಟಕದಲ್ಲಿ 1/3 ಭಾಗ ಸದಸ್ಯರು ಇರಬೇಕು. ಹಾಗಾದರೆ 1/3 ಭಾಗ ಅಂದರೆ ಎಷ್ಟು? 75 ಸದಸ್ಯರು ವಿಧಾನ ಪರಿಷತ್ನಲ್ಲಿ ಇರ್ತಾರೆ. ಈ 75 ವಿಧಾನ ಪರಿಷತ್ತಿನ ಸದಸ್ಯರಲ್ಲಿ ಕೆಲವರು ಯಾವ್ಯಾವ ರೀತಿಯವರು ಆಯ್ಕೆ ಆಗಿರ್ತಾರೆ ಅಂತಂದರೆ, ಕೆಲವು ಫೀಲ್ಡ್ಗಳಲ್ಲಿ, ಕೆಲವು ಕ್ಷೇತ್ರಗಳಲ್ಲಿ ಅವರು ಎಕ್ಸ್ಪರ್ಟ್ಸ್ ಆಗಿರ್ತಾರೆ.
ನುರಿತವರಾಗಿರ್ತಾರೆ ಅಂಥವ್ರನ್ನ ಆಯ್ಕೆ ಮಾಡಿರ್ತಾರೆ. ಯಾವ್ಯಾವುದು ಅಂತಂದರೆ, ಕೆಲವರು ಏನು ಮಾಡ್ತಾರೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ ವಿಧಾನಸಭೆ ಸದಸ್ಯರಿಂದನೇ ಕೆಲವರನ್ನ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡ್ತಾರೆ. ಆಮೇಲೆ ಲೋಕಲ್ ಬಾಡೀಸ್ ಇರುತ್ತಲ್ಲ, ಲೋಕಲ್ ಬಾಡೀಸ್ ಅಂತ ಅಂದರೆ ಇದು ಸ್ಥಳೀಯ ಸರ್ಕಾರಗಳು ಅಂದರೆ ಉದಾಹರಣೆಗೆ ಪಂಚಾಯಿತಿ ಇರ್ಬೋದು, ಗ್ರಾಮ ಪಂಚಾಯಿತಿ, ಆಮೇಲೆ ಇದು ಯಾವುದು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಇವೆಲ್ಲ ಇರ್ತವಲ್ಲ, ಕಾರ್ಪೊರೇಷನ್ನು, ಅವುಗಳ ಕಡೆಯಿಂದನೂ ಕೆಲವರು ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಆಮೇಲೆ ಗ್ರ್ಯಾಜುಯೇಟ್ಸ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಂತ ಇರುತ್ತೆ, ಪದವೀಧರರ ಕ್ಷೇತ್ರ ಅಂತ ಇರುತ್ತೆ. ಇದು ವಿಧಾನ ಪರಿಷತ್ಗೆ ಆಯ್ಕೆ ಮಾಡೋದಕ್ಕೆ. ಅಂದರೆ ಆ ಗ್ರ್ಯಾಜುಯೇಟ್ಸ್ ಕಾನ್ಸ್ಟಿಟ್ಯೂಯೆನ್ಸೀಸಿಂದ ಗೆಲ್ಲಬೇಕಾದ್ರೆ ಪದವೀಧರರು ಮತದಾನ ಮಾಡಬೇಕು. ಪದವೀಧರರು ಒಂದು ದಿವಸ ಎಲೆಕ್ಷನನ್ನು ನಡೆಸ್ತಾರೆ. ಆಗ ಅವರು ಪದವೀಧರರು ಹೋಗಿ ಮತದಾನವನ್ನು ಮಾಡಿ ಗೆಲ್ಲಿಸಿದಾಗ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಆಗ್ಬೋದು. ಮತ್ತೊಂದು ಯಾವುದು ಅಂತಂದರೆ ಟೀಚರ್ಸ್ ಕಾನ್ಸ್ಟಿಟ್ಯೂಯೆನ್ಸೀಸ್, ಅಂದರೆ ಶಿಕ್ಷಕರ ಕ್ಷೇತ್ರ ಅಂತ. ಈ ಶಿಕ್ಷಕರ ಕ್ಷೇತ್ರದಿಂದನೂ ಕೂಡ ಚುನಾವಣೆಯನ್ನು ನಡೆಸಿ ಈ ಒಂದು ವಿಧಾನ ಪರಿಷತ್ತಿನ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಆಮೇಲೆ ಇಷ್ಟಲ್ಲದೆ ಗವರ್ನರು ಏನು ಮಾಡ್ತಾರೆ, ಕೆಲವರು ಬಹಳ ಪ್ರಸಿದ್ಧರಾದಂಥ ವ್ಯಕ್ತಿಗಳು ಒಂದೊಂದು ಕ್ಷೇತ್ರಗಳಲ್ಲಿ ತುಂಬ ಪ್ರಸಿದ್ಧರಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಅವ್ರು ಏನು ಮಾಡ್ತಾರೆ, ನೇಮಕ ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ. ಅವ್ರೇನು ಎಲೆಕ್ಷನ್ ಮಾಡೋದಿಲ್ಲ, ಏನೂ ಮಾಡಲ್ಲ, ನಾಮಿನೇಟ್ ಮಾಡ್ತಾರೆ. ಯಾವ ಕ್ಷೇತ್ರಗಳಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥವರನ್ನು ಆಯ್ಕೆ ಮಾಡ್ತಾರೆ ಗವರ್ನರ್ ಅಂದರೆ, ಸಾಹಿತ್ಯ ಕ್ಷೇತ್ರ, ಲಿಟ್ರೇಚರ್, ಆಮೇಲೆ ಎಜುಕೇಷನ್, ಶಿಕ್ಷಣ ಕ್ಷೇತ್ರ, ಆಮೇಲೆ ಸಮಾಜ ಸೇವೆ ಕ್ಷೇತ್ರ, ಮತ್ತು ಈ ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು, ಕಲಾವಿದರುಗಳು, ಇಂಥವರನ್ನು ಏನು ಮಾಡ್ತಾರೆ ಗವರ್ನರ್. ಆಮೇಲೆ ಗವರ್ನರ್ ಏನು ಮಾಡ್ತಾರೆ, ಇವರನ್ನು ಆಯ್ಕೆ ಮಾಡ್ತಾರೆ, ನೇಮಕ ಮಾಡ್ತಾರೆ. ರಾಜ್ಯಪಾಲರು, ಗವರ್ನರ್ ಅಂದರೆ ರಾಜ್ಯಪಾಲರು ಆಯ್ಕೆ ಮಾಡ್ತಾರೆ. ಇದೊಂದು ಪರ್ಮನೆಂಟ್ ಭಾಗ ಆಗಿದೆ. ಕರ್ನಾಟಕ ಸರ್ಕಾರದಲ್ಲಿ ವಿಧಾನ ಪರಿಷತ್ತು ಪರ್ಮನೆಂಟ್ ಆಗಿರತಕ್ಕಂಥ ಒಂದು ಪರಿಷತ್ತಾಗಿದೆ. ಸೊ ಯಾಕೆ ಇದು ಪರ್ಮನೆಂಟ್ ಅಂತಂದರೆ, ಇದರಲ್ಲೂ ಕೆಲವರು 2 ವರ್ಷಕ್ಕೊಂದು ಸಾರಿ ರಿಟೈರ್ಡ್ ಆಗ್ತಾ ಇರ್ತಾರೆ. ಸೇವಾವಧಿ 5 ವರ್ಷ ಮುಗಿದ ಮೇಲೆ ರಿಟೈರ್ಡ್ ಆಗ್ತಾ ಇರ್ತಾರೆ. ರಿಟೈರ್ಡ್ ಆದಮೇಲೆ ಮತ್ತೆ ಅವರನ್ನು ಚುನಾವಣೆ ಮಾಡಿ ಆಯ್ಕೆ ಮಾಡ್ತಾನೆ ಇರ್ತಾರೆ. ಹೀಗಾಗಿ ಅದೊಂದು ಶಾಶ್ವತ ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ಪರಿಷತ್ತು. ಅದೇ ವಿಧಾನಸಭೆ ಆಗಲ್ಲ, ಯಾವಾಗ ಬೇಕಾದರೂ ಅದನ್ನು ವಿಸರ್ಜನೆ ಮಾಡ್ಬೋದು. ಸೊ ಇಷ್ಟು ಒಂದು ವಿವರಗಳು ವಿಧಾನ ಪರಿಷತ್ತಿಗೆ ಸಂಬಂಧಪಟ್ಟಂತೆ ಇದೆ. ಮತ್ತು ವಿಧಾನ ಪರಿಷತ್ತಿನ ಸದಸ್ಯನಾಗಬೇಕಾದ್ರೆ ಏನೇನು ಅರ್ಹತೆಗಳು ಇರಬೇಕು. ಭಾಳ ಮುಖ್ಯವಾದದ್ದು, ಅವನು ಕೂಡ ಭಾರತದ ಪ್ರಜೆಯಾಗಿರಬೇಕು, 30 ವರ್ಷ ವಯಸ್ಸಾಗಿರಬೇಕು. ಆಮೇಲೆ ಈ MLAಗಳಿಗೆ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, MLAಗಳಿಗೆ ಯಾವ ರೀತಿಯ ಒಂದು ನಿಯಮಗಳನ್ನು ಮಾಡಿರ್ತಾರೋ ಅದೇ ನಿಯಮಗಳನ್ನು ಇವರು ಕೂಡ ಅನುಸರಿಸಬೇಕು. ನಿಯಮಗಳಿಗೆ ಇವರು ಅರ್ಹರಾಗಿರಬೇಕು. ಆಗ ಇವರನ್ನು ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡ್ಬೋದು. ಆಮೇಲೆ ನಾನು ಆಗಲೇ ಹೇಳಿದಂಗೆ ನಿಮಗೆ, ಇವರಿಗೆ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಸೇವಾವಧಿ 6 ವರ್ಷ. 2 ವರ್ಷಕ್ಕೊಂದ್ಸರಿ ಅವರು 1/3 ಅಂದರೆ 1/3 ಭಾಗದಷ್ಟು ರಿಟೈರ್ಡ್ ಆಗ್ತಾ ಇರ್ತಾರೆ. ಅವ್ರು ರಿಟೈರ್ಡ್ ಆದಾಗ ಆ ಸ್ಥಾನಕ್ಕೆ ಮತ್ತೆ ಚುನಾವಣೆಗಳನ್ನು ನಡೆಸಿ ಮರು ಆಯ್ಕೆ ಮಾಡ್ತಾರೆ. ಸೊ ಈ ರೀತಿ ನಡೀತದೆ. ಅದರಲ್ಲೂ ಕೂಡ ಡೆಪ್ಯೂಟಿ ಸ್ಪೀಕರ್ ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್ಸ್ ಇರ್ತಾರೆ, ಅಂದರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇರ್ತಾರೆ. ಈ ಒಂದು ಅಧ್ಯಕ್ಷರ ಒಂದು ಚೇರ್ಮನ್ಶಿಪ್ ಅಥವಾ ಅಧ್ಯಕ್ಷತೆಯಲ್ಲಿ ಎಲ್ಲ ಮೀಟಿಂಗ್ಗಳು, ವ್ಯವಹಾರಗಳು ಈ ವಿಧಾನ ಪರಿಷತ್ನಲ್ಲಿ ನಡೀತಾ ಇರ್ತದೆ. ಇನ್ನು ಇಷ್ಟನ್ನು ಹೇಳಿ ನಾನು ಇಲ್ಲಿಗೆ ನಿಲ್ಲಿಸಿರ್ತೀನಿ. ಇದಲ್ಲದೆ ವಿಧಾನ ಪರಿಷತ್ಗೂ ಕೂಡ
ಯಾವ ಯಾವ ರೀತಿಯ ಅಧಿಕಾರಗಳಿವೆ ಅನ್ನೋದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.